Hi my dear students, welcome back to my class. Hope everyone are fine. Students, SSLC 2022 ಎಕ್ಸಾಮ್ ಓರಿಯೆಂಟೆಡ್ ವಿಡಿಯೋಸನ್ನ ನಾನು ಆಲ್ರೆಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಸೀರೀಸ್ ಅಲ್ಲಿ ಆಲ್ರೆಡಿ ಫಸ್ಟ್ 4 ವಿಡಿಯೋ ಸೀರೀಸ್ ಕಂಪ್ಲೀಟ್ ಆಗಿದ್ದು ಇವತ್ತಿನ ವಿಡಿಯೋ ಸೀರೀಸ್ 5 ಆಗಿದೆ. ಅಂಡ್ ಅಲಾಂಗ್ ವಿತ್ ದಿಸ್ ನಾನು ಸ್ಕೋರಿಂಗ್ ಪ್ಯಾಕೇಜಸ್ ಅನ್ನ ಕೂಡ ಪೋಸ್ಟ್ ಮಾಡ್ತಿದ್ದೀನಿ ಲೆಸನ್ ವೈಸ್. ಅಂದ್ರೆ ಲೆಸನ್ ವೈಸ್ ನೀವು ಎಕ್ಸಾಮಿನೇಷನ್ಗೆ 100% ಫೋಕಸ್ ಮಾಡಿ ಓದ್ಕೊಳ್ಳೇಬೇಕಾದಂಥ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಪ್ರತಿದಿನ ಒಂದೊಂದು ಸ್ಕೋರಿಂಗ್ ಪ್ಯಾಕೇಜ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಲೈವ್ ಪ್ರಾಸೆಸ್ ಲೆಸನ್ ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಲೆಸನ್ ಕಂಪ್ಲೀಟ್ ಆಗಿದೆ. ಸೊ ನೀವೇನಾದರೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ವಿತೌಟ್ ಫೇಲ್ ನೀವು ಆ ವಿಡಿಯೋಸ್ನ ವಾಚ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋ ಸೀರೀಸ್ 5ನಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ ಇಂದ ಸೊ ಇಷ್ಟು ವರ್ಷದ ಎಕ್ಸಾಮಿನೇಷನ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಕ್ವಶನ್ಸ್ ಅನ್ನ ಯಾವ ರೀತಿ ಅನಲೈಸ್ ಮಾಡಬೇಕು, ಸೊ ಆನ್ಸರ್ಸ್ ಯಾವ ರೀತಿ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕು, ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಮಿನಿಮಮ್ 4 ಮಾರ್ಕ್ಸ್ ಮ್ಯಾಕ್ಸಿಮಮ್ 6 ಮಾರ್ಕ್ಸ್ ವರೆಗೂ ನಿಮಗೆ ಈ ಲೆಸನ್ ಇಂದ 100% ಬರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ವಿಡಿಯೋನ ಶುರು ಮಾಡೋಣ. ನೀವೇನಾದ್ರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ನೋಟಿಫಿಕೇಶನ್ ಅಂಡ್ ಕೈಂಡ್ಲಿ ಶೇರ್ ದ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್. ಸೊ ಇವತ್ತಿನ ಸೀರೀಸ್ ನ ಫಸ್ಟ್ ಕ್ವಶನ್ ನೋಡೋಣ. ಎ ಪರ್ಸನ್ಸ್ ಫೇಸ್ ಹ್ಯಾಸ್ ಬಿಕಮ್ ಪೇಲ್ ಅಂಡ್ ಹಿಸ್ ಬ್ರೀತಿಂಗ್ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್ ಡ್ಯೂ ಟು ಫಿಯರ್. ಅನಲೈಸ್ ದ ಪ್ರೋಸೆಸ್ ವಿಚ್ ಎನೇಬಲ್ ದ ಪರ್ಸನ್ ಟು ಡೀಲ್ ವಿತ್ ದಿಸ್ ಸಿಚುಯೇಷನ್ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಅನ್ನ ಓದಿದಾಗ ನಿಮಗೆ ಕೆಲವೊಂದು ಹಿಂಟ್ಸ್ ಇದೆ ಇದರಲ್ಲಿ. ಏನಪ್ಪ ಹಿಂಟ್ಸು ಅಂದ್ರೆ, ಫಸ್ಟ್ ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ಅವನು ಭಯದಲ್ಲಿದ್ದಾನೆ. ಸೊ ಅವನ ಬಾಡಿನಲ್ಲಿ ಸರ್ಟೈನ್ ಚೇಂಜಸ್ ಆಗ್ತಾ ಇದೆ. ಏನಾಗ್ತಾ ಇದೆ, ಅವನ ಫೇಸ್ ಪೇಲ್ ಕಲರ್ ಆಗ್ತಾ ಇದೆ. ಸೊ ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ, ಅವನು ಭಯ ಇದ್ದಾಗ. ಸೊ ಈ ಕಂಡೀಷನ್ ಯಾವಾಗ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಎಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಆದಾಗ. ಸೊ ನಿಮ್ಮ ಬಾಡಿನಲ್ಲಿರುವ ಎಡ್ರಿನಲ್ ಗ್ಲ್ಯಾಂಡ್ ವಿಚ್ ಈಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಗ್ಲ್ಯಾಂಡ್ ವಿಚ್ ಆಡ್ ದೇರ್ ಸೆಕ್ರೀಷನ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್. ಯಾವ ಗ್ಲ್ಯಾಂಡ್ ಅದರ ಸೆಕ್ರೀಷನ್ಸ್ ಅನ್ನ ಡೈರೆಕ್ಟ್ ಆಗಿ ಬ್ಲಡ್ಗೆ ಆಡ್ ಮಾಡುತ್ತೆ ಅದನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ adrenal gland is an endocrine gland. It add its secretion directly to the blood. So blood ಗೆ ಯಾವ ಎಡ್ರಿನಾಲಿನ್ ಹಾರ್ಮೋನ್ ಡೈರೆಕ್ಟ್ ಆಗಿ ಮಿಕ್ಸ್ ಆಗುತ್ತೆ ಆಗ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂದ್ರೆ ಬಾಡಿನಲ್ಲಿ ಸರ್ಟೈನ್ ಚೇಂಜ್ ಆಗುತ್ತೆ. ಅಂಡ್ ಇದು ರಿಲೀಸ್ ಆಗೋದು ವೆನ್ ಯು ಆರ್ ಇನ್ ಡೇಂಜರ್. ಸೊ ನೀವು ಡೇಂಜರ್ ಅಲ್ಲಿ ಇದ್ದೀರಾ ಅನ್ನೋದಾದ್ರೆ ಏನಾಗುತ್ತೆ, ಎಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಹಾರ್ಟ್ ಬೀಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಅಂಡ್ ಆಲ್ ದೀಸ್ ಚೇಂಜಸ್ ವಿಲ್ ಹ್ಯಾಪನ್. So let's check our answer for this question. Nodi, adrenaline is directly secreted into the blood. Okay, that is the condition first. And yenagate, the breathing rate increases because of the contraction of diaphragm. Now breathing yavaga fast agi ಮಾಡ್ತಿರ್ತೀವಿ, ನಮ್ಮ rib cage ನ ಕೆಳಗಡೆ ಇರುವಂತ diaphragm ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ as a result of fast breathing. Okay. ಸೊ ಇದರಿಂದ ಏನಾಗುತ್ತೆ, ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಅಂದ್ರೆ ಹಾರ್ಟ್ ಬೀಟ್ ರೇಟ್ ಇನ್ಕ್ರೀಸಸ್, ಮಸಲ್ಸ್ಗೆ ಸಪ್ಲೈ ಆಫ್ ಆಕ್ಸಿಜನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕ್ವಶನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಂಡೀಷನ್ ಅಂಡ್ ಹಿಂಟ್. ಕ್ವಶನ್ ಅಲ್ಲಿ ಕೊಟ್ಟಿರುವ ಹಿಂಟ್ಸ್ ಅನ್ನ ನೀವು ರಿಕಗ್ನೈಸ್ ಮಾಡಿ ಈಸಿಯಾಗಿ ಆನ್ಸರ್ ಬರೀಬಹುದು. ಸೊ ದಿಸ್ ಈಸ್ ಬೇಸ್ಡ್ ಆನ್ ಎಂಡೋಕ್ರೈನ್ ಗ್ಲ್ಯಾಂಡ್, ಎಡ್ರಿನಲ್ ಗ್ಲ್ಯಾಂಡ್ ಅಂಡ್ ಇಟ್ಸ್ ಅ ಸ್ಕಿಲ್ ಬೇಸ್ಡ್ ಕ್ವಶನ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ಗಿವನ್ ಸ್ಟ್ರಕ್ಚರ್. What is the general function and mention the function of the parts labeled as A and B. ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ನಲ್ಲೂ ಕೂಡ ಹೇಳಿದೆ, ರಿಫ್ಲೆಕ್ಸ್ ಆರ್ಕ್ ನ ಬೇಸ್ ಮೇಲೆ ನಿಮಗೆ ಒಂದು ಕ್ವೆಶನ್ ಕೇಳ್ತಾರೆ ಅಂತ. ಸೊ ಈ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ ಎಕ್ಸಾಮ್ ಅಲ್ಲಿ. ರಿಫ್ಲೆಕ್ಸ್ ಆರ್ಕ್ ನ ಇನ್ಕಂಪ್ಲೀಟ್ ಮಾಡಿ ಅದರ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟು ಅದನ್ನ ಇನ್ಕಂಪ್ಲೀಟ್ ಮಾಡಿ ಅದನ್ನ ಲೇಬಲ್ ಮಾಡೋಕ್ಕೆ ಕೂಡ ಕೇಳಬಹುದು. ಸೊ ಇಲ್ಲಿ ನೀವು ಎ ಮತ್ತೆ ಬಿ ನ ಲೇಬಲ್ ಮಾಡಿ ಅಂತ ಕೇಳಿದ್ದಾರೆ. ಅಂಡ್ ದೀಸ್ ಸ್ಟ್ರಕ್ಚರ್ಸ್ ಇನ್ ಅನಿಮಲ್ಸ್ ಆರ್ ಸೆಟ್ ಟು ಬಿ efficient ways to give quick responses ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನೇಮ್ ದ ಗಿವನ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ನ ನೇಮ್ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಸ್ಟ್ರಕ್ಚರ್ ನ ನೇಮ್ ಬಂದು ರಿಫ್ಲೆಕ್ಸ್ ಆರ್ಕ್. ಇದು ರಿಫ್ಲೆಕ್ಸ್ ಆರ್ಕ್ ಆಗಿದೆ. ಸೊ ರಿಫ್ಲೆಕ್ಸ್ ಆರ್ಕ್ ಯಾವಾಗ ಯೂಸ್ ಆಗುತ್ತೆ, ವೆನ್ ವಿ ಹ್ಯಾವ್ ಟು ಡೂ ಸಡನ್ ರೆಸ್ಪಾನ್ಸ್. ನಾವು ಸಡನ್ ಆಗಿ ರೆಸ್ಪಾಂಡ್ ಮಾಡಬೇಕಾದ್ರೆ ರಿಫ್ಲೆಕ್ಸ್ ಆರ್ಕ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಎ ಏನು ಬಿ ಏನು ಅಂತ ಕೇಳಿದ್ದಾರೆ. ಸಿ ನೋಡಿ, ಎ ಬಂದು ಏನಾಗ್ತದೆ, ಸ್ಪೈನಲ್ ಕಾರ್ಡ್ ನ ರೀಜನ್ ಅಲ್ಲಿ ಇದೆ. ಸೊ ಅದೇನಾಗುತ್ತೆ, ಇನ್ಫಾರ್ಮೇಶನ್ ಇನ್ಪುಟ್ ಮಾಡ್ಕೊಳ್ಳುವಂತ ರೀಜನ್. ವೇರ್ ಎನ ನಾವು ಸೆನ್ಸರಿ ನ್ಯೂರಾನ್ ಅಂತ ಹೇಳ್ಬೋದು. ಸೊ ಬಿ ಈಸ್ ನಥಿಂಗ್ ಬಟ್ ದ ಎಫೆಕ್ಟರ್. ಸೊ ಎ ಈಸ್ ಸೆನ್ಸರಿ ನ್ಯೂರಾನ್, ಬಿ ಈಸ್ ಎಫೆಕ್ಟರ್. ಸೊ ಸೆನ್ಸರಿ ನ್ಯೂರಾನ್ ಏನ್ ಮಾಡುತ್ತೆ, ಸೆನ್ಸರಿ ನ್ಯೂರಾನ್ ರಿಸೀವ್ ದ ಸ್ಟಿಮ್ಯುಲಸ್ ಫ್ರಮ್ ದ ಎನ್ವಿರಾನ್ಮೆಂಟ್.
ನಮ್ಮ ಸುತ್ತ ಆಗುವಂಥ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಏನೇ ಒಂದು ಚೇಂಜಸ್ ಆಗಿರ್ಬೋದು, ಇದನ್ನ ರೆಕಗ್ನೈಸ್ ಮಾಡೋದು, ಆ ಸ್ಟಿಮ್ಯುಲಸ್ನ ರೆಕಗ್ನೈಸ್ ಮಾಡೋದು ಸೆನ್ಸರಿ ನ್ಯೂರಾನ್. ಓಕೆ, ಅಂಡ್ ಸೆನ್ಸರಿ ನ್ಯೂರಾನ್ ಏನ್ ಮಾಡುತ್ತೆ, ಸೆಂಡ್ಸ್ ದ ಇಂಪಲ್ಸಸ್ ಓಕೆ ಟು ದ ಸ್ಪೈನಲ್ ಕಾರ್ಡ್ ವೆನ್ ವಿ ಹ್ಯಾವ್ ಟು ಸಡನ್ಲಿ ರೆಸ್ಪಾಂಡ್. ಸೊ ಅಲ್ಲಿ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ನಲ್ಲಿ ಮೆಸೇಜ್ ಪ್ರೋಸೆಸ್ ಆಗಿ ಅಂಡ್ ಔಟ್ಕಮ್ ವಿಲ್ ಕಮ್ ಥ್ರೂ ಮೋಟಾರ್ ನ್ಯೂರಾನ್. ಮೋಟಾರ್ ನ್ಯೂರಾನ್ ಇಂದ ಯಾವ ಏರಿಯಾಗೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಯಾವ ಏರಿಯಾದಲ್ಲಿ ನಾವು ಸ್ಟಿಮ್ಯುಲಸ್ ನ ರಿಸೀವ್ ಮಾಡ್ಕೊಳ್ತಾ ಇದೀವಿ, ಅಲ್ಲಿ ಏನಾಗುತ್ತೆ, ಎಫೆಕ್ಟರ್ ಆರ್ಗನ್ ರೆಸ್ಪಾಂಡ್ ಮಾಡುತ್ತೆ ಇಮಿಡಿಯೇಟ್ ಆಗಿ. ಸೊ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಹ್ಯಾಪನ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್, and when reflex action is happening, this reflex arc will function. So let us check the answer now. So the answer is, first, as I told you, the name of this structure is called as reflex arc. Okay, and what is its function? Its function is it gives the sudden action in response to the event happening in the environment. Sudden response to stimulus anta ನೀವು ಬರಿಬಹುದು. And next ನೀವು ಏನು ಬರಿಬೇಕಾಗುತ್ತೆ, what is A? A is sensory neuron. ಏನ್ ಮಾಡುತ್ತೆ ಇದು, it conducts the impulses of stimulus from the receptors. ಎಲ್ಲಿಂದ, ಎನ್ವೈರನ್ಮೆಂಟ್ ಇಂದ ಏನ್ ಮಾಡುತ್ತೆ, ರಿಸೆಪ್ಟರ್ಸ್ ಮುಖಾಂತರ ಮೆಸೇಜ್ ನ ಕಂಡಕ್ಟ್ ಮಾಡುತ್ತೆ ಟು ದ ಸ್ಪೈನಲ್ ಕಾರ್ಡ್. ಸೊ ನೆಕ್ಸ್ಟ್ ಬಿ ಏನು ಅಂತ ಕೇಳ್ತಾ ಇದ್ದಾರೆ. ಬಿ ಈಸ್ ಎಫೆಕ್ಟರ್. ಎಫೆಕ್ಟರ್ ಏನ್ ಹೇಳುತ್ತೆ, ಎಫೆಕ್ಟರ್ ಶೋಸ್ ದ ಸಡನ್ ವಿಸಿಬಲ್ ರೆಸ್ಪಾನ್ಸ್. ಅಂದ್ರೆ ನಾವೇನಾದ್ರೂ ಆಗ್ತಿದ್ದಾಗ ಸಡನ್ ಆಗಿ ನಾವು ರೆಸ್ಪಾಂಡ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಎಫೆಕ್ಟರ್ ಆರ್ಗನ್ ಏನಾಗುತ್ತೆ, ಅಲ್ಲಿಂದ ಹಿಂದೆ ಬರುತ್ತೆ. ಓಕೆ, ಸೊ ಇದು ಯಾಕೆ ಆಗುತ್ತೆ ಅಂದ್ರೆ, ಸಿ, ರಿಫ್ಲೆಕ್ಸ್ ಆಕ್ಷನ್ ಆಗಬೇಕಾದ್ರೆ ಅವರ್ ಬ್ರೈನ್ ಇಸ್ ನಾಟ್ ಇನ್ವಾಲ್ವ್ಡ್. ಅವರ್ ಬ್ರೈನ್ ನೀಡ್ ಸಮ್ ಟೈಮ್ ಟು ಥಿಂಕ್ ಅಂಡ್ ಆನ್ಸರ್. ಸೊ ನಾವು ಯಾವುದೋ ಒಂದು ಕೋಲ್ಡ್ ಆಬ್ಜೆಕ್ಟ್ ನ, ಹಾಟ್ ಆಬ್ಜೆಕ್ಟ್ ನ ಟಚ್ ಮಾಡ್ತಾ ಇದೀವಿ ಅಂದ್ರೆ ವಿ ಡೋಂಟ್ ವೇಟ್ ಫಾರ್ ಅವರ್ ಬ್ರೈನ್ ಟು ಗಿವ್ ರೆಸ್ಪಾನ್ಸ್. ನಾವು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು. ಸೊ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕಂದ್ರೆ ಡಸ್ ನಾಟ್ ಇನ್ವಾಲ್ವ್ ಇನ್ ದಿಸ್ ಪ್ರೋಸೆಸ್. ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂತ. ಸೊ ಕ್ವೆಶನ್ ಅನ್ನು ಅನಲೈಸ್ ಮಾಡಿ ಆನ್ಸರ್ ಮಾಡಿ. ಇಟ್ಸ್ ವೆರಿ ವೆರಿ ಈಸಿ. ನೆಕ್ಸ್ಟ್ ಕ್ವೆಶನ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತು. ಥೈರಾಕ್ಸಿನ್ ಹಾರ್ಮೋನ್ ಯಾವ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಇಂದ. ಇದನ್ನೆಲ್ಲ ನಾನು ನಿಮ್ಗೆ ಸ್ಕೋರಿಂಗ್ ಪ್ಯಾಕೇಜ್ ನಲ್ಲಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದೀನಿ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಥೈರಾಕ್ಸಿನ್ ಹಾರ್ಮೋನ್ಗೆ ರಿಲೇಟೆಡ್ ಅಲ್ಲ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್, ಸಿ, ಇಟ್ ರೆಗ್ಯುಲೇಟ್ಸ್ ಮೆಟಬಾಲಿಸಮ್. ಅಫ್ಕೋರ್ಸ್ ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡುತ್ತೆ, ಮೆಟಬಾಲಿಸಮ್ ನ ರೆಗ್ಯುಲೇಟ್ ಮಾಡುತ್ತೆ. ಇಟ್ಸ್ ಕರೆಕ್ಟ್. ಇಟ್ಸ್ ಡಿಫಿಷಿಯನ್ಸಿ ಲೀಡ್ಸ್ ಟು ಗಾಯ್ಟರ್. ಹೌದು, ಥೈರಾಕ್ಸಿನ್ ಹಾರ್ಮೋನ್ ಏನಾದ್ರೂ ಕಡಿಮೆ ಆದ್ರೆ ಏನಾಗುತ್ತೆ, ಅದರ ಡಿಫಿಷಿಯನ್ಸಿ ಗಾಯ್ಟರ್ಗೆ ಕಾಸ್ ಮಾಡುತ್ತೆ, ಅಂದ್ರೆ ಇಟ್ ಲೀಡ್ಸ್ ಟು ಗಾಯ್ಟರ್. It is also related to this is also related to thyroxine. It is secreted by parathyroid gland. Whether it is secreted by parathyroid gland? No, it is secreted by thyroid gland. So option C is not related to this question. Let us check fourth option. Iodine in the food is essential for its production. ಹೌದು, ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ನಮ್ಮ ಬಾಡಿನಲ್ಲಿ ಸಫಿಷಿಯಂಟ್ ಆಗಿ ಅಯೋಡಿನ್ ಇರಬೇಕು. ಅಯೋಡಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ 4 ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಇಸ್ ನಾಟ್ ರಿಲೇಟೆಡ್ ಟು ದಿಸ್ ಕ್ವೆಶ್ಚನ್. Okay, I hope you have understood the question. Let us check the answer. So the answer is option C. It is secreted by parathyroid gland, is not related to this question. So the next question is, imagine the following situations. ಎರಡು situation ಕೊಟ್ಟಿದ್ದಾರೆ. Clapping at the end of program. Second, fluctuating the blood pressure in the body. How these situations are functionally different, give reason ಅಂತ ಕೊಟ್ಟಿದ್ದಾರೆ. Clapping at the end of program. ಸೊ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಕ್ಲಾಪ್ ಮಾಡಬೇಕು ಅಂದ್ರೆ ನಾವು ಕ್ಲಾಪ್ ಮಾಡಬಹುದು, ಇಲ್ಲ ಅಂದ್ರೆ ಬೇಡ, ಬಿಕಾಸ್ ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್ ಅಂದ್ರೆ ವಾಟ್ ಕೈಂಡ್ ಆಫ್ ಆಕ್ಷನ್ ಇಟ್ ಈಸ್? ಡೆಫಿನೆಟ್ಲಿ ಇಟ್ ಈಸ್ ವಾಲಂಟರಿ ಆಕ್ಷನ್. ನಿನ್ನೆ ಕೂಡ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ನಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೆನ್ ಫ್ಲಕ್ಚುಯೇಟಿಂಗ್ ದ ಬ್ಲಡ್ ಪ್ರೆಷರ್ ಇನ್ ಅವರ್ ಬಾಡಿ. ನಮ್ಮ ಬಾಡಿನಲ್ಲಿ ಬೇಕಾದಾಗ ಬ್ಲಡ್ ಪ್ರೆಷರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ, ಬೇಡದೇ ಇದ್ದಾಗ ಬ್ಲಡ್ ಪ್ರೆಷರ್ನ ಡಿಕ್ರೀಸ್ ಮಾಡ್ಕೊಳ್ಳೋಕೆ ಆ ಒಂದು ಕಂಟ್ರೋಲ್ ನಮ್ಮ ಅಂಡರ್ ಅಲ್ಲಿ ಇಲ್ಲ. ಇಟ್ ಈಸ್ ನಾಟ್ ಅಂಡರ್ ಅವರ್ ವಿಲ್. So the actions or the functions which are not under our control, they are said to be involuntary actions. Okay, first one is ಏನಾಗುತ್ತೆ, clapping the hand is voluntary action. Fluctuating the blood pressure is the involuntary action. So that is the one you have to write in this answer. So let us check the answer now. ನೋಡಿ answer, first one ನಾನು ಹೇಳ್ದಂಗೆ clapping the hand is a voluntary action. It is under your control. Okay, based on the decision what you want to do, whether you want to clap or not, ನೀವು ಇದನ್ನ ಮಾಡಬಹುದು. ಓಕೆ, ಅಂಡ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಅವರ್ ಫೋರ್ ಬ್ರೈನ್. ಥಿಂಕ್ ಮಾಡಿ ಈ ಆಕ್ಷನ್ ಅನ್ನ ಮಾಡ್ತೀವಿ.
ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಫ್ಲಕ್ಚುಯೇಟಿಂಗ್ ದ ಬ್ಲಡ್ ಪ್ರೆಷರ್ ಈಸ್ ಅನ್ ಇನ್ವಾಲಂಟರಿ ಆಕ್ಷನ್. ಓಕೆ, ಸೊ ಇದಕ್ಕೆ ರೀಸನ್ ಏನು? ಆಕ್ಷನ್ ವಿತೌಟ್ ಥಿಂಕಿಂಗ್ ಕಂಟ್ರೋಲ್. ದಟ್ ಮೀನ್ಸ್ ನಾವು ಇದನ್ನ ಥಿಂಕ್ ಮಾಡಲಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಬಾಡಿನಲ್ಲಿ ಆಬ್ವಿಯಸ್ಲಿ ಆಗ್ತಿರುತ್ತೆ. ಅಂಡ್ ಇಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಫೋರ್ ಬ್ರೈನ್, ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಹೈಂಡ್ ಬ್ರೈನ್. ವೇರ್ ಇಸ್ ದ ಹೈಂಡ್ ಬ್ರೈನ್? ಹೈಂಡ್ ಬ್ರೈನ್ ಇಸ್ ದ ಲೋಯರ್ ಪಾರ್ಟ್ ಆಫ್ ದ ಬ್ರೈನ್. ಓಕೆ, ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ಸೊ ಎಕ್ಸಾಮಿನೇಷನ್ ಅಲ್ಲಿ ಇದೇ ರೀತಿ ಕ್ವಶನ್ಸ್ ಕೊಡ್ತಾರೆ, ಕ್ವಶನ್ಸ್ ಅನ್ನ ಅನಲೈಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ವಿ ವಿಡ್ರಾ ಅವರ್ ಲೆಗ್ ವೆನ್ ವಿ ಸ್ಟೆಪ್ಡ್ ಆನ್ ಥಾರ್ನ್ ಅನ್ನೋವಿಂಗ್ಲಿ. ಅಂದ್ರೆ ನಾವು ನಡಿಬೇಕಾದ್ರೆ ಬೈ ಮಿಸ್ಟೇಕ್ ಏನ್ ಮಾಡ್ತಾ ಇದೀವಿ, ಯಾವುದೋ ಒಂದು ಮುಳ್ಳನ್ನ ತುಳಿತಾ ಇದೀವಿ. ವಿ ಆರ್ ಸ್ಟೆಪಿಂಗ್ ಆನ್ ದ ಥಾರ್ನ್. ಗೊತ್ತಿಲ್ಲದೆ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ನಮ್ಮ ಕಾಲನ್ನ ಹಿಂದೆ ತಗೊಳ್ತೀವಿ. ಸೊ ಏನ್ ಹೇಳ್ತಾ ಇದ್ದಾರೆ, ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ವಿಚ್ ಅಕರ್ ಇನ್ ದಿಸ್ ಆಕ್ಷನ್. ನಮಗೆ ನೋವಾಗುತ್ತಲ್ಲ, ಸಡನ್ ಆಗಿ ರೆಸ್ಪಾಂಡ್ ಮಾಡ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಆನ್ಸರ್ ಗೊತ್ತಾಯ್ತು ಅನ್ಕೋತೀನಿ. ಅಂಡ್ ಸೆಕೆಂಡ್ ಏನ್ ಹೇಳ್ತಾ ಇದ್ದಾರೆ, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ದಿಸ್ ಆಕ್ಷನ್. ಯಾವ ಪಾರ್ಟು ಹ್ಯೂಮನ್ ಬಾಡಿನಲ್ಲಿ ಈ ಒಂದು ಆಕ್ಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಿ, ನೀವು ನೋಡ್ತಾ ಬಂದ್ರಿ ಅಲ್ವಾ, ಸಾಕಷ್ಟು ಕ್ವಶನ್ ಏನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಥಿಂಕ್ ಅಂಡ್ ಆನ್ಸರ್. ಸೊ ಆನ್ಸರ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ಯು ಮಸ್ಟ್ ನೋ ದ ಕಾನ್ಸೆಪ್ಟ್. ಸೊ ಮರಿದೆ ಸ್ಕೋರಿಂಗ್ ಪ್ಯಾಕೇಜ್ ನ ಫಾಲೋ ಮಾಡಿ ನೀವು ಸಾಕಷ್ಟು ಕ್ವಶನ್ಸ್ಗೆ ಥಿಂಕ್ ಮಾಡಿ ಆನ್ಸರ್ ಮಾಡಬಹುದು. ಸೊ ನಾವು ಏನ್ ಹೇಳ್ತಾ ಇದ್ದಾರೆ, ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ವಿಚ್ ಅಕರ್ ಇನ್ ದಿಸ್ ಆಕ್ಷನ್. ಸೊ ಏನಾಗುತ್ತೆ, ಸಿ ಫಸ್ಟ್ ನಾವು ಕಾಲನ್ನ ಇಟ್ಟಾಗ ವಿತೌಟ್ ನೋಯಿಂಗ್ ನಾವು ಇಟ್ಟಾಗ ಏನಾಗುತ್ತೆ, ರಿಸೆಪ್ಟರ್ಸ್ ಏನಾಗುತ್ತೆ ಹೊರಗಡೆಯಿಂದ ಎನ್ವೈರನ್ಮೆಂಟ್ ಇಂದ ಏನಾಗುತ್ತೆ, ಇಟ್ ಟೇಕ್ ದ ಮೆಸೇಜಸ್ ಥ್ರೂ ಸೆನ್ಸರಿ ನರ್ವ್ಸ್. ಸೆನ್ಸರಿ ನ್ಯೂರಾನ್ ಇಂದ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ಗೆ ಸೆಂಡ್ ಮಾಡುತ್ತೆ. ಸ್ಪೈನಲ್ ಕಾರ್ಡ್ಗೆ ಹೋದಂತ ಆ ಮೆಸೇಜ್ ಏನಾಗುತ್ತೆ, ಸೊ ವಿ ಹ್ಯಾವ್ ಟು ರೆಸ್ಪಾಂಡ್ ಇನ್ ದಿಸ್ ಮೂಮೆಂಟ್ ವೆರಿ ಕ್ವಿಕ್ಲಿ. ಸೊ ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾಗುತ್ತೆ, ಮೆಸೇಜ್ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಂತ ಮೆಸೇಜ್ ಔಟ್ಪುಟ್ ಆಗ್ಬೇಕಲ್ವಾ. ಸೊ ದ ಔಟ್ಪುಟ್ ಕಮ್ಸ್ ಥ್ರೂ ಮೋಟಾರ್ ನ್ಯೂರಾನ್. ಸೊ ಮೋಟಾರ್ ನ್ಯೂರಾನ್ ಇಂದ ಬಂದಂತ ಒಂದು ಮೆಸೇಜ್ ನಾವು ಇಟ್ಟಂತ ಆ ಒಂದು ಕಾಲನ್ನ ಇಮಿಡಿಯೇಟ್ ಆಗಿ ರಿಮೂವ್ ಮಾಡೋ ಹಾಗೆ ಮಾಡುತ್ತೆ. ದಟ್ ಮೀನ್ಸ್ ಎಫೆಕ್ಟರ್ ವಿಲ್ ರಿಯಾಕ್ಟ್ ಇಮಿಡಿಯೇಟ್ಲಿ ಇನ್ ದಿಸ್ ಕೇಸ್. ಓಕೆ, ಎಫೆಕ್ಟರ್ ಇಸ್ ಅವರ್ ಲೆಗ್ ಇನ್ ದಿಸ್ ಕೇಸ್, ಹೌದಲ್ವಾ. ಸೊ ಈ ಸೀಕ್ವೆನ್ಸ್ ನ ನೀವು ಇಲಾಬ್ರೇಟ್ ಮಾಡಬೇಕು. ಸೆಕೆಂಡ್, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ದಿಸ್ ಆಕ್ಷನ್. ಸೊ ನಾವು ಸಡನ್ ಆಗಿ ಇಲ್ಲಿ ರೆಸ್ಪಾಂಡ್ ಮಾಡ್ತಿರೋದ್ರಿಂದ ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ವಿಲ್ ಕಂಟ್ರೋಲ್ ದಿಸ್ ಆಕ್ಷನ್. Okay, let us check the answer now. See, the first one is the receptors. See, receptors ಏನ್ ಮಾಡುತ್ತೆ, it receives the stimulus. Because ಯಾಕಂದ್ರೆ ನಮಗೆ ಪೇನ್ ಆಗುತ್ತಲ್ವಾ, I told you. Receptors, it receives the stimulus. Stimulus means the reaction which is happening from the outer or external environment. So ಅದಾದ ನಂತರ ಏನಾಗುತ್ತೆ, ಮೆಸೇಜ್ ರೀಚ್ ಆಗುತ್ತೆ to the spinal cord. So message it reaches through sensory neuron. So next ಏನಾಗುತ್ತೆ, ಹೋದಂತ ಮೆಸೇಜ್ ರೆಸ್ಪಾಂಡ್ ಆಗ್ಬೇಕಲ್ವಾ ವಾಪಸ್. ಸೊ ರೆಸ್ಪಾನ್ಸ್ ರೀಚಸ್ ಬ್ಯಾಕ್ ಥ್ರೂ ಎಫೆಕ್ಟರ್ ಆರ್ಗನ್ ಥ್ರೂ ದ ಮೋಟಾರ್ ನ್ಯೂರಾನ್. ಸೊ ಈ ಎರಡರ ಮಧ್ಯೆ ಏನಿದೆ ಅಂದ್ರೆ, ಸೆನ್ಸರಿ ನ್ಯೂರಾನ್ ಹಾಗೂ ಮೋಟಾರ್ ನ್ಯೂರಾನ್ ನ ಮಧ್ಯೆ ಅಸೋಸಿಯೇಷನ್ ನ್ಯೂರಾನ್ ಇದೆ. ಬಿಕಾಸ್ ಇಟ್ ಈಸ್ ಕೋಆರ್ಡಿನೇಟಿಂಗ್ ಬಿಟ್ವೀನ್ ದ ಸೆನ್ಸರಿ ನ್ಯೂರಾನ್ ಅಂಡ್ ಮೋಟಾರ್ ನ್ಯೂರಾನ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಮೋಟಾರ್ ನ್ಯೂರಾನ್ ಇಂದ ಬಂದಂತ ಮೆಸೇಜ್ ಅಂದ್ರೆ ಆ ರೆಸ್ಪಾನ್ಸ್ ಏನಾಗುತ್ತೆ, it reaches to the effector organ. As a result of it, we will withdraw our leg very fastly. This is what will happen. ಇದು ಸೀಕ್ವೆನ್ಸ್ ಅಥವಾ ಟ್ರೇಸ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಹೋಲ್ ಸೀಕ್ವೆನ್ಸ್. ಅಂಡ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್, ಐದರ್ ಸ್ಪೈನಲ್ ಕಾರ್ಡ್ ಆರ್ ದ ರಿಫ್ಲೆಕ್ಸ್ ಆರ್ಕ್ ವಿಲ್ ಕಂಟ್ರೋಲ್ ದಿಸ್ ಆಕ್ಷನ್ ಅಂಡ್ ದ ಹೋಲ್ ಪ್ರೋಸೆಸ್ ವಿ ವಿಲ್ ಕಾಲ್ ಇಟ್ ಆಸ್ ರಿಫ್ಲೆಕ್ಸ್ ಆಕ್ಷನ್. ಸೊ ಕ್ವಶನ್ ಅನ್ನ ಅನಲೈಸ್ ಮಾಡಿ ಪಾಯಿಂಟ್ ವೈಸ್ ಆನ್ಸರ್ ಬರೀರಿ, ಪ್ಯಾರಾಗ್ರಾಫ್ ರೀತಿ ಬರಿಬೇಡಿ. ಸೊ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ಇವ್ಯಾಲ್ಯೂಯೇಟರ್ ಟು ರೀಡ್ ದ ಹೋಲ್ ಪ್ಯಾರಾಗ್ರಾಫ್. ಓಕೆ, ಸೊ ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಫಾಸ್ಟ್ ಆಗಿ ಅವರು ಕೂಡ ಇವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಅನ್ನ ಕೊಡ್ತಾರೆ ಅಂಡ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಇಫ್ ದ ಆನ್ಸರ್ ಇಸ್ ವೆರಿ ಕ್ಲಿಯರ್. I hope you understood this concept. Let us go for next question. The next question is, how does the nervous system differ from the endocrine system in forming the control and coordination in animals ಅಂತ ಕೇಳ್ತಾ ಇದ್ದಾರೆ. ಸಿ, ನರ್ವಸ್ ಸಿಸ್ಟಮ್ಗೂ ಎಂಡೋಕ್ರೈನ್ ಸಿಸ್ಟಮ್ಗೂ ಏನ್ ಡಿಫರೆನ್ಸ್? ನರ್ವಸ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮೆಸೇಜ್ ಟ್ರಾವೆಲ್ ಥ್ರೂ ನ್ಯೂರಾನ್ಸ್. ಬಿಕಾಸ್ ಎಂಟೈರ್ ನರ್ವಸ್ ಸಿಸ್ಟಮ್ ಇಸ್ ಕಂಪ್ರೈಸಿಂಗ್ ಆಫ್ ನ್ಯೂರಾನ್ಸ್. ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಏನ್ ಹೇಳಿದೆ, ಇಟ್ ಈಸ್ ಅ ಸಿಸ್ಟಮ್ ವೇರ್ ದ ಗ್ಲ್ಯಾಂಡ್ ಸೆಕ್ರೀಟ್ or they add their secretion directly into the blood. So message ಏನಾಗುತ್ತೆ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ, it travel through blood. Second important thing, ನರ್ವಸ್ ಸಿಸ್ಟಮ್ ಅಲ್ಲಿ ಯಾವುದೇ ಒಂದು ಮೆಸೇಜು ಕೂಡ ಏನಾಗುತ್ತೆ, ತುಂಬಾ ಫಾಸ್ಟ್ ಆಗಿ ಟ್ರಾವೆಲ್ ಆಗುತ್ತೆ ಥ್ರೂ ನ್ಯೂರಾನ್ಸ್. ಬಟ್ ಬ್ಲಡ್ ಅಲ್ಲಿ ಹಾಗಾಗಲ್ಲ.
The message takes some time to travel from one region to another region. ಅದರಿಂದ nervous system is comparatively showing the faster response than the endocrine system. Okay, so let us check the answer. See, one of the most significant difference between the nervous system and the endocrine system, as I told you, nervous system, it uses the electrical impulses. That is the reason what happened, messages fast agi hogutte through neurons. Whereas the endocrine glands ಏನ್ ಮಾಡುತ್ತೆ, it use the hormones. For example, adrenaline gland secrete the adrenaline hormone, thyroid gland secrete the thyroxine hormone, pituitary gland secrete the growth hormone. So it directly add its secretion to the blood, and thereby ಏನಾಗುತ್ತೆ, the messages travel through the cells take some time. Okay, comparatively it is slower mode of transmission. This is what you have to exactly write. ತುಂಬಾ simple answer. So easy ಆಗಿ ನೀವು ಅರ್ಥ ಮಾಡ್ಕೊಳ್ಬಹುದು. Okay, so now let us go for next question. Next question is, write the functions of forebrain, medulla and cerebellum in the human brain ಅಂತ ಕೇಳಿದ್ದಾರೆ. ಪ್ರೀವಿಯಸ್ ಸ್ಕೋರಿಂಗ್ ಪ್ಯಾಕೇಜ್ ನಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಹ್ಯೂಮನ್ ಬ್ರೈನ್ ನ ಪಾರ್ಟ್ಸ್ ಅಂಡ್ ಇಟ್ಸ್ ಫಂಕ್ಷನ್ಸ್ ಕಂಪ್ಲೀಟ್ ಆಗಿ ನೀವು ತಿಳ್ಕೊಳ್ಳಿ. ಎರಡು ಅಡ್ವಾಂಟೇಜ್ ಇದೆ. ಒಂದು, ಈಸಿಯಾಗಿ ಲೇಬಲ್ ಮಾಡ್ಬೋದು, ಫಂಕ್ಷನ್ಸ್ ಕೇಳಿದ್ರೆ ಈಸಿಯಾಗಿ ಬರಿಬಹುದು. ಸಮ್ ಟೈಮ್ಸ್ ಫಂಕ್ಷನ್ ಬೇಸ್ಡ್ ಪಾರ್ಟ್ ನ ಲೇಬಲ್ ಮಾಡೋಕ್ಕೆ ಕೇಳ್ತಾರೆ. ಸೊ ಅಂತ ಟೈಮಲ್ಲಿ ನೀವು ಮಿಸ್ ಮಾಡ್ಕೊಳ್ಬಾರ್ದು, ಮಾರ್ಕ್ಸ್ ನ ಕಳ್ಕೊಳ್ಬಾರ್ದು ಅಂದ್ರೆ ಎಂಟೈರ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ಸೊ ಇಲ್ಲಿ ಕೇಳಿರುವಂತದ್ದು ಫೋರ್ ಬ್ರೈನ್. ಸಿ, ಫೋರ್ ಬ್ರೈನ್ ಇಸ್ ಪ್ರೆಸೆಂಟ್ ಇನ್ ದ ಫ್ರಂಟ್ ಪಾರ್ಟ್ ಆಫ್ ಯುವರ್ ಬ್ರೈನ್ ಅಂಡ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಓಕೆ, ಈ ಫೋರ್ ಬ್ರೈನ್ ಅಲ್ಲಿ ಸೆರೆಬ್ರಮ್ ಇರುತ್ತೆ ಅಂಡ್ ಸೆರೆಬ್ರಮ್ ಇಸ್ ದ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ದಿಸ್ ಇಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಬಂದು ಮೆಡುಲ್ಲಾ. ಮೆಡುಲ್ಲಾ ಈಸ್ ಪ್ರೆಸೆಂಟ್ ಇನ್ ದ ಹೈಂಡ್ ಬ್ರೈನ್. ಓಕೆ, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಇದೆ. ಮೆಡುಲ್ಲಾ ಇಸ್ ಪ್ರೆಸೆಂಟ್ ಇನ್ ದ ಹೈಂಡ್ ಬ್ರೈನ್. ಇದು ಏನ್ ಮಾಡುತ್ತೆ ಅಂದ್ರೆ ಇಟ್ ಕಂಟ್ರೋಲ್ಸ್ ಆಲ್ ದ ಇನ್ವಾಲಂಟರಿ ಆಕ್ಷನ್ಸ್ ಅಂಡ್ ಆಲ್ಸೋ ಇಟ್ ಕಂಟ್ರೋಲ್ಸ್ ದ ಬ್ಲಡ್ ಪ್ರೆಷರ್, ಸಲೈವೇಷನ್ ಅಂಡ್ ವಾಮಿಟಿಂಗ್. ಇನ್ವಾಲಂಟರಿ ಆಕ್ಷನ್ಸ್ ಅಂದ್ರೆ ಏನ್ ಹೇಳಿದೆ, ಆಕ್ಷನ್ಸ್ ವಿಚ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಹೌದಲ್ವಾ? ಸೊ ಸಲೈವೇಷನ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಆಲ್ ದೀಸ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ಸೊ ದಟ್ ಇಸ್ ಬಿನ್ ಕಂಟ್ರೋಲ್ಡ್ ಬೈ ಮೆಡುಲ್ಲಾ. ಹೈಂಡ್ ಬ್ರೈನ್ ಅಲ್ಲಿ 3 ಪಾರ್ಟ್ಸ್ ಇದೆ, ಸೆರೆಬೆಲ್ಲಮ್, ಪಾನ್ಸ್, ಮೆಡುಲ್ಲಾ ಅಬ್ಲಾಂಗೇಟಾ. ಸೊ ಸೆರೆಬೆಲ್ಲಮ್ ನ ಫಂಕ್ಷನ್ ಏನು? ಸೆರೆಬೆಲ್ಲಮ್ ಈಸ್ ಹೆಲ್ಪಿಂಗ್ ಟು ಕಂಟ್ರೋಲ್ ಯುವರ್ ಬಾಡಿ ಬ್ಯಾಲೆನ್ಸ್. ನಿಮ್ಮ ಬಾಡಿ ಪೋಸ್ಚರ್ ಆಗಿರ್ಬೋದು, ಬಾಡಿ ಬ್ಯಾಲೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಸೆರೆಬೆಲ್ಲಮ್. ಅಂಡ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನ ನೀವೇ ಕಂಟ್ರೋಲ್ ಮಾಡಬಹುದು. ಇಟ್ ಈಸ್ ಅಂಡರ್ ಯುವರ್ ವಿಲ್. ದಟ್ ಈಸ್ ದ ರೀಸನ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅ ವಾಲಂಟರಿ ಆಕ್ಷನ್. ಇದನ್ನ ನಾವು ವಾಲಂಟರಿ ಆಕ್ಷನ್ ಅಂತ ಹೇಳ್ತೀವಿ. ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ. ದಯವಿಟ್ಟು ಎಲ್ಲಾ ಪಾರ್ಟ್ಸ್ ಅನ್ನ, ಅದರ ಫಂಕ್ಷನ್ಸ್ ಅನ್ನ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ ಅಂಡ್ ತಿಳ್ಕೊಳ್ಳಿ. The next question is, draw the diagram showing the longitudinal section of the human brain and label the following parts ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಪಾರ್ಟ್ ಅನ್ನ ಕೊಟ್ಟಿದ್ದಾರೆ. The first one is part of the brain that controls the involuntary actions. Just now ನಾನು ನಿಮಗೆ ಹೇಳಿದೆ, the part of the hind brain which controls the involuntary actions is medulla, because medulla controls the salivation, vomiting, blood pressure which is not under our control. So the first one ನೀವು ಲೇಬಲ್ ಮಾಡಬೇಕಾಗಿರುವಂತದ್ದು ಮೆಡುಲ್ಲಾ. ಸೆಕೆಂಡ್, the part that interprets the sensory information. ಸೆನ್ಸರಿ ಇನ್ಫಾರ್ಮೇಶನ್ ಲೈಕ್ಸ್ ವಿಷನ್ ಆಗಿರ್ಬೋದು, ಟಚ್ ಆಗಿರ್ಬೋದು, ಹಿಯರಿಂಗ್ ಆಗಿರ್ಬೋದು, ಇದೆಲ್ಲವನ್ನ ಇಂಟರ್ಪ್ರೆಟ್ ಮಾಡುವಂತ ಒಂದು ಪಾರ್ಟ್ ಬಂದು ಸೆರೆಬ್ರಮ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಫೋರ್ ಬ್ರೈನ್. ಸೊ ಇದನ್ನ ನೀವು ಲೇಬಲ್ ಮಾಡಬೇಕು ಅಂದ್ರೆ ಪ್ರಾಪರ್ ಆಗಿ ಡೆಫಿನೆಟ್ಲಿ ಫಂಕ್ಷನ್ಸ್ ನ ತಿಳ್ಕೊಳ್ಳೇಬೇಕು. ಇಫ್ ಯು ನೋ ದ ಫಂಕ್ಷನ್ಸ್ ಓನ್ಲಿ ದೆನ್ ಯು ಕ್ಯಾನ್ ಲೇಬಲ್. ಒಂದ್ ವೇಳೆ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಲೇಬಲ್ ಮಾಡಕ್ಕೆ ಪ್ರಾಪರ್ ಆಗಿ ಪಾರ್ಟ್ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಲೀಸ್ ಲೇಬಲ್ ಆಲ್ ದ ಪಾರ್ಟ್ಸ್ ಇನ್ಸ್ಟೆಡ್ ಆಫ್ ಲೇಬಲಿಂಗ್ ದ ರಾಂಗ್ ಪಾರ್ಟ್. ರಾಂಗ್ ಪಾರ್ಟ್ ನ ಲೇಬಲ್ ಮಾಡೋ ಬದಲಾಗಿ ಕರೆಕ್ಟ್ ಆಗಿರುವಂತ ಪಾರ್ಟ್ ನ ಲೇಬಲ್ ಮಾಡಿ. ಓಕೆ, ಸೊ ಡೂ ಲರ್ನ್ ಟು ರೈಟ್ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್. ಅದನ್ನ ಹೇಗೆ ಬರೀಬೇಕು ವಿತಿನ್ 2 minutes ಅಲ್ಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಚೆಕ್ ದಟ್ ವಿಡಿಯೋ. ನೆಕ್ಸ್ಟ್ ಕ್ವೆಶನ್ ಈಸ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟ್ ಹಾರ್ಮೋನ್ಸ್ ಅಂತ ಕೊಟ್ಟಿದ್ದಾರೆ. ಪ್ಲಾಂಟ್ ಹಾರ್ಮೋನ್ಸ್ ರಿಲೇಟೆಡ್ ಆಗಿ ಕೆಲವೊಂದು ಫಂಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದೀಸ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್, ಸೈಟೋಕೈನಿನ್ ಪ್ರಮೋಟ್ಸ್ ವಿಲ್ಟಿಂಗ್ ಆಫ್ ಲೀವ್ಸ್. ವಿಲ್ಟಿಂಗ್ ಆಫ್ ಲೀವ್ಸ್ ಅಂದ್ರೆ ಏನು? ಲೀವ್ಸ್ ಫಾಲ್ ಆಗುತ್ತದೆ. Does cytokinin take role in this? Definitely not. So first statement wrong ಆಗಿದೆ. Second one ಹೇಳಿದ್ದಾರೆ, auxin inhibits the stem elongation ಅಂತ. First of all, inhibiting ಅಂದ್ರೆ stopping ಅಂತ. auxin ಏನ್ ಮಾಡುತ್ತೆ? ಸ್ಟೆಮ್ ನ elongate ಮಾಡುತ್ತೆ by making the cells to grow longer. ಅದು ಸ್ಟಾಪ್ ಮಾಡೋದಿಲ್ಲ. So second option is also wrong.
Moving to third, abscisic acid inhibits the growth of plants. Definitely, abscisic acid it stops the growth of plant. That is nothing but it is inhibiting the growth of plants. So option C is correct. There is a correct statement with respect to this question. So fourth one ಏನು ಹೇಳ್ತಾ ಇದ್ದಾರೆ gibberellin. Gibberellin promotes the falling of leaves. Definitely not. Falling of leaves is also an example for abscisic acid. So among the four, in ನಾಲ್ಕರಲ್ಲೂ ಕೂಡ the correct statement is option C. Okay. So I hope you understood the concept. ನಾನು ನಿಮಗೆ ಹೇಳಿದ್ದೀನಿ ನೆನೆ ಪ್ಲಾಂಟ್ ಹಾರ್ಮೋನ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಸ್ಪೆಲ್ಲಿಂಗ್ಸ್ ಆಫ್ ದ ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ದ ಫಂಕ್ಷನ್ಸ್ ಆಫ್ ಪ್ಲಾಂಟ್ ಹಾರ್ಮೋನ್ಸ್ ಎರಡೂ ಕೂಡ ನಿಮಗೆ ಗೊತ್ತಿರಬೇಕು. Okay, so now let's go for the next question. So the next question is, a pot that has growing seedling is kept in the dark room. Okay, a burning candle is placed near it for a few days. So the top part of the seedling bent towards the light of the burning candle. This is what? ನಿಮಗೆ ಹೇಳಿದ್ದೀನಿ ನೆನೆ ಟ್ರೋಪಿಕ್ ಮೂಮೆಂಟ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ. So 4 type of tropic movements. One is the phototropism, geotropism, hydrotropism, chemotropism. So light ಅನ್ನೋ word ಬರ್ತಾ ಇದೆ ಅಂತಂದ್ರೆ definitely that is example for phototropism, because photo is nothing but light, tropism is nothing but the movement. So ಇಲ್ಲಿ plant ಏನ್ ಮಾಡ್ತಾ ಇದೆ, light ನ ಕಡೆಗೆ bend ಆಗ್ತಾ ಇದೆ. Okay, so ಇಲ್ಲಿ ಏನ್ ಕೊಟ್ಟಿದ್ದಾರೆ, the top part of the seedling is bending towards the light. That is example for phototropism. Okay, very easy to identify. Hydro ಅಂದ್ರೆ ವಾಟರ್, ಕೀಮೋ ಅಂದ್ರೆ ಕೆಮಿಕಲ್ಸ್, ಜಿಯೋ ಅಂದ್ರೆ ಗ್ರಾವಿಟಿ ಕಡೆಗೆ ಪ್ಲಾಂಟ್ ಫೋಕಸ್ಡ್ ಆಗಿರುತ್ತೆ. ಸೊ ಹಿಯರ್ ದ ಆನ್ಸರ್ ಈಸ್ phototropism, option B. The next question is, plants can get rid of excess of water by this process. ಸಿ ಎಲ್ಲಾ ಕಾನ್ಸೆಪ್ಟ್ ಏನ್ ಈ ಒಂದು ಸ್ಲೈಡ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಬರ್ತಾ ಇದ್ದೀನಿ, ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಆಲ್ ದ ಕಾನ್ಸೆಪ್ಟ್ ಐ ಕವರ್ಡ್ ಇನ್ ಸ್ಕೋರಿಂಗ್ ಪ್ಯಾಕೇಜ್. ವಿತೌಟ್ ಫೇಲ್ ಯು ಮಸ್ಟ್ ವಾಚ್ ದಟ್. ಸಿ ಲಾಸ್ ಆಫ್ ವಾಟರ್ ಅಂತ ಬಂದಾಗ ಡು ನಾಟ್ ಡಿಲೇ, ದಟ್ ಆನ್ಸರ್ ಈಸ್ ಟ್ರಾನ್ಸ್ಪಿರೇಷನ್. ಸೊ ಟ್ರಾನ್ಸ್ಪಿರೇಷನ್ ಇಸ್ ನಥಿಂಗ್ ಬಟ್ ದ ಲಾಸ್ ಆಫ್ ವಾಟರ್ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಅದನ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೊಕೇಶನ್ ಅಲ್ಲಿ ಏನ್ ಮಾಡ್ತೀವಿ, ಸೊ ಲೀವ್ಸ್ ಅಲ್ಲಿ ಪ್ರಿಪೇರ್ ಆದಂತ ಫುಡ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಟ್ರಾನ್ಸ್ಲೊಕೇಶನ್. ಪ್ರಾಡಕ್ಟ್ ವಿಚ್ ಇಸ್ ಬಿನ್ ಸಿಂಥಸೈಸ್ಡ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಇಸ್ ಬಿನ್ ಟ್ರಾನ್ಸ್ಲೊಕೇಟೆಡ್ ಇನ್ ಟ್ರಾನ್ಸ್ಪೋರ್ಟೇಷನ್. ಸೊ ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಲಾಸ್ ಆಫ್ ವಾಟರ್. ಲಾಸ್ ಆಫ್ ವಾಟರ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪಿರೇಷನ್. ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿದೆ ಅಂತ. ಸೊ ರೆಸ್ಪಿರೇಷನ್, ಫೋಟೋಸಿಂಥಸಿಸ್ ಎರಡೂ ಕೂಡ ಆನ್ಸರ್ ನಾವು ತಗೊಳಕ್ಕೆ ಆಗಲ್ಲ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ರಾನ್ಸ್ಪಿರೇಷನ್. ಐ ಹೋಪ್ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದಂಥ ಎಲ್ಲ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್ ಅಂಡ್ ಹೌ ಟು ಅನಲೈಸ್ ದ ಕ್ವೆಶನ್ಸ್ ಅಂಡ್ ಹೌ ಟು ಆನ್ಸರ್ ಇನ್ ದ ಎಕ್ಸಾಮಿನೇಷನ್, ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ರಿಲೇಟೆಡ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂಥ ಕಾನ್ಸೆಪ್ಟನ್ನ ಸೊ ವಿತೌಟ್ ಫೇಲ್ ವಾಚ್ ಮಾಡಿ, ಸೊ ದಟ್ ಯಾವುದೇ ಕ್ವೆಶನ್ ಈ ಲೆಸನ್ ಇಂದ ಕೇಳಿದ್ರು ಕೂಡ ಈಸಿಯಾಗಿ ಆನ್ಸರ್ ಮಾಡಬಹುದು. ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಟ್ರಾನ್ಸ್ಲೊಕೇಶನ್ ರಿಲೇಟೆಡ್ ಆಗಿ ಸಪರೇಟ್ ವಿಡಿಯೋಸ್ ಇದೆ. ಪ್ರೀವಿಯಸ್ ಅಂದ್ರೆ ಯೂಟ್ಯೂಬ್ ಶುರು ಮಾಡಿದಾಗ ಮಾಡಿದಂಥ ವಿಡಿಯೋಸ್ ಅದು. ಸೊ ಆ ಕಾನ್ಸೆಪ್ಟ್ನ ಲಿಂಕ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಒಂದ್ ವೇಳೆ ನೀವು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಟ್ರಾನ್ಸ್ಲೊಕೇಶನ್ ರಿಲೇಟೆಡ್ ಆಗಿ ಆನ್ಸರ್ಸ್ ಅನ್ನ ಇಲಾಬ್ರೇಟ್ ಮಾಡಬೇಕಂದ್ರೆ ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಮತ್ತೊಂದು ಲೆಸನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಆ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್.